ನಮ್ಮ ನಿಜವಾದ ಗುರುತು ಏನು? ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ನಮ್ಮೆಲ್ಲರನ್ನೂ ಕಾಡುತ್ತಲೇ ಬಂದಿದೆ. ನಮ್ಮ ಹೆಸರು, ನಮ್ಮ ಕೆಲಸ, ನಮ್ಮ ಸಂಬಂಧಗಳು ಇವೆಲ್ಲವನ್ನೂ ಮೀರಿ ನಿಂತಾಗ ನಮ್ಮ ಅಸ್ತಿತ್ವದ ಮೂಲ ಯಾವುದು? ಬನ್ನಿ, ಈ ಒಂದು ಅದ್ಭುತ ಅನ್ವೇಷಣೆಯಲ್ಲಿ ಒಂದು ಪ್ರಾಚೀನ ಜ್ಞಾನದ ಬೆಳಕನ್ನು ಹಿಡಿದು ಸಾಗೋಣ. ನಿಜವಾಗಿ ಒಬ್ಬ ವ್ಯಕ್ತಿ ಯಾರು? ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದೊಂದು ಅಂತರಂಗದ ಪ್ರಯಾಣ. ಈ ಪ್ರಯಾಣಕ್ಕೆ ದಾರಿದೀಪವಾಗಬಲ್ಲ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಆದಿಶಂಕರಾಚಾರ್ಯರ ಒಂದು ಅದ್ಭುತ ರಚನೆಯ ಬಗ್ಗೆ ಇವತ್ತು ನಾವು ಮಾತಾಡೋಣ. ನೋಡಿ, ನಾವು ಇಲ್ಲಿ ನೋಡ್ತಿರುವುದೇ ನಿರ್ವಾಣ ಷಟ್ಕಂ. ಸಂಸ್ಕೃತದಲ್ಲಿರುವ ಈ 6 ಶ್ಲೋಕಗಳು ಕೇವಲ ಅಕ್ಷರಗಳ ರಾಶಿಯಲ್ಲ, ಬದಲಿಗೆ ನಮ್ಮ ಆತ್ಮಶೋಧನೆಗೆ ತೆರೆದುಕೊಳ್ಳುವ ಒಂದು ಹೆಬ್ಬಾಗಿಲಿದ್ದ ಹಾಗೆ. ಹಾಗಾದ್ರೆ ಏನಿದು ನಿರ್ವಾಣ ಷಟ್ಕಂ ಅಂದ್ರೆ? ಇದು ಅಸ್ತಿತ್ವದ ಸತ್ಯವನ್ನು ಅನಾವರಣಗೊಳಿಸುವ 6 ಪದ್ಯಗಳ ಒಂದು ಸ್ತೋತ್ರ. ಇದನ್ನು ರಚಿಸಿದ್ದು ಮಹಾನ್ ದಾರ್ಶನಿಕರಾದ ಆದಿಶಂಕರಾಚಾರ್ಯರು. ಇದು ನಾನಲ್ಲ, ಅದು ನಾನಲ್ಲ ಅಂತ ಒಂದೊಂದೇ ಗುರುತನ್ನು ಕಳಚುತ್ತಾ ಹೋದ್ರೆ ಕೊನೆಗೆ ಉಳಿಯುವ ಸತ್ಯವೇನು ಅನ್ನೋದನ್ನ ಇದು ತೋರ್ಸ್ಕೊಡುತ್ತೆ. ಸರಿ, ನಮ್ಮ ಈ ಪಯಣದ ಮೊದಲ ಹೆಜ್ಜೆ ಇಡೋಣ. ಶಂಕರಾಚಾರ್ಯರು ನಮ್ಮ ಅತ್ಯಂತ ಸಾಮಾನ್ಯವಾದ ಗುರುತಿನಿಂದಲೇ ಶುರು ಮಾಡ್ತಾರೆ. ಅದೇ ನಮ್ಮ ಈ ಭೌತಿಕ ದೇಹ. ಸಾಮಾನ್ಯವಾಗಿ ನಾವೆಲ್ಲ ನಮ್ಮನ್ನ ಹೇಗೆ ಗುರುತಿಸ್ಕೊಳ್ತೀವಿ? ನಮ್ಮ ಇಂದ್ರಿಯಗಳಿಂದ ಅಲ್ವಾ? ಅಂದ್ರೆ ನೋಡೋದು, ಕೇಳೋದು, ಸವಿಯೋದು, ಮುಟ್ಟೋದು, ವಾಸನೆ ಗ್ರಹಿಸೋದು, ಇದೆಲ್ಲ ಸೇರಿ ನಾನು ಅಂತ ಅನ್ಕೋತೀವಿ. ಆದ್ರೆ ನಿರ್ವಾಣ ಷಟ್ಕಂ ಹೇಳುತ್ತೆ, ಇವು ಕೇವಲ ಉಪಕರಣಗಳು, ಇವು ನಮ್ಮ ನಿಜವಾದ ಸ್ವರೂಪ ಅಲ್ಲ. ಅದೇ ರೀತಿ ನಮ್ಮ ಈ ದೇಹ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಅಂದ್ರೆ ಪಂಚಭೂತಗಳಿಂದ ಆಗಿದೆ. ಆದ್ರೆ ನಾವು ಬರೀ ಈ 5 ವಸ್ತುಗಳ ಒಂದು ಮಿಕ್ಸ್ ಅಲ್ಲ. ನಮ್ಮ ಸತ್ಯ ಇದಕ್ಕಿಂತ ಎಷ್ಟು ಮಿಗಿಲಾದದು. ಹಾಗಾದ್ರೆ ನಾವು ದೇಹವೂ ಅಲ್ಲ, ಇಂದ್ರಿಯಗಳೂ ಅಲ್ಲ ಅಂದ್ರೆ ಮತ್ತೆ ಯಾರು ನಾವು? ಈ ಪ್ರಶ್ನೆಗೆ ಉತ್ತರವಾಗಿ ಸ್ತೋತ್ರದ ಪ್ರತಿ ಶ್ಲೋಕದ ಕೊನೆಯಲ್ಲೂ ಈ ಒಂದು ಶಕ್ತಿಶಾಲಿ ಸಾಲು ಮತ್ತೆ ಮತ್ತೆ ಬರುತ್ತೆ. ಇದರ ಉಚ್ಚಾರಣೆಯನ್ನೊಮ್ಮೆ ಕೇಳಿ. ಚಿದಾನಂದರೂಪಃ ಶಿವೋಹಂ ಶಿವೋಹಂ. ಇದು ಒಂದು ಧ್ಯಾನದ ಹಾಗೆ ಕೇಳಿಸ್ತೆ ಅಲ್ವಾ? ಸರಿ, ಈ ಅದ್ಭುತ ಶಬ್ದಗಳ ಹಿಂದಿರುವ ಗಹನವಾದ ಅರ್ಥವೇನು ಅಂತ ನೋಡೋಣ ಬನ್ನಿ. ಇದರ ಅರ್ಥ ತುಂಬಾನೇ ಗಹನವಾದುದು. ನಾನು ಶುದ್ಧ ಪ್ರಜ್ಞೆ ಮತ್ತು ಆನಂದದ ಸ್ವರೂಪ. ನಾನು ಶಿವ. ಇಲ್ಲಿ ಶಿವ ಅಂದ್ರೆ ನಾವು ಪೂಜೆ ಮಾಡೋ ದೇವ್ರು ಅಂತ ಅನ್ಕೋಬೇಡಿ. ಇಲ್ಲಿ ಶಿವ ಅಂದ್ರೆ ಆಕಾರವಿಲ್ಲದ ಎಲ್ಲೆಡೆ ಇರುವ ಪರಮ ತತ್ವ, ಅಂದ್ರೆ ಆಬ್ಸಲ್ಯೂಟ್ ರಿಯಾಲಿಟಿ. ದೇಹದ ಗುರುತನ್ನು ಅಲ್ಲಗಳೆದಾಗ ಉಳಿಯುವ ಸತ್ಯವೇ ಇದು. ಓಕೆ, ದೇಹದ ಕಥೆ ಮುಗಿತು. ಈಗ ನಮ್ಮ ಪಯಣ ಇನ್ನಷ್ಟು ಒಳಗೆ ಹೋಗುತ್ತೆ, ನಮ್ಮ ಮನಸ್ಸಿನ ಆಳಕ್ಕೆ. ನಮ್ಮ ಮನಸ್ಸು, ಅಬ್ಬಾ, ಅದು ಯಾವಾಗ್ಲೂ ಓಡ್ತಾನೇ ಇರುತ್ತೆ ಅಲ್ವಾ? 1000 ಯೋಚನೆಗಳು, 100 ಭಾವನೆಗಳು. ಆದ್ರೆ ಶಂಕರರ್ ಹೇಳ್ತಾರೆ, ಈ ಸದಾ ಬದಲಾಗುವ ಚಂಚಲವಾದ ಮನಸ್ಸು ನಮ್ಮ ನಿಜವಾದ ಸ್ವರೂಪ ಅಲ್ಲ ಅಂತ. ಮನಸ್ಸಿಗಿಂತ ಒಂದು ಸ್ಟೆಪ್ ಸೂಕ್ಷ್ಮವಾಗಿರೋದೇ ನಮ್ಮ ಬುದ್ಧಿ. ಇದು ಯೋಚನೆ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ, ಡಿಸಿಷನ್ ತಗೊಳುತ್ತೆ. ಆದ್ರೆ ಈ ತರ್ಕ ಮಾಡೋ ಬುದ್ಧಿ ಕೂಡ ನಮ್ಮ ಮೂಲ ಅಸ್ತಿತ್ವ ಅಲ್ಲ. ಮತ್ತು ಇವೆಲ್ಲದರ ರೂಟ್ ಕಾಸೆ ಈ ಅಹಂಕಾರ. ಅಂದ್ರೆ ನಾನು ಅನ್ನೋ ಒಂದು ಫೀಲಿಂಗ್, ನನ್ನದು ಅನ್ನೋ ಭಾವನೆ. ಈ ನಾನು ಅನ್ನೋ ಭಾವನೆಯೇ ನಮ್ಮೆಲ್ಲ ಗುರುತುಗಳ ಕೇಂದ್ರ. ಆದ್ರೆ ಇದೂ ಕೂಡ ಒಂದು ಮಾನಸಿಕ ರಚನೆಯೇ ಹೊರತು ನಮ್ಮ ಶಾಶ್ವತ ಸತ್ಯ ಅಲ್ಲ. ಅಷ್ಟೇ ಅಲ್ಲ, ನಮ್ಮನ್ನು ಜೀವಂತವಾಗಿರಿಸುವ ಪ್ರಾಣಶಕ್ತಿಯಾಗಲಿ, ನಮ್ಮ ಅನುಭವಗಳಿಂದ ಹುಟ್ಟಿದ ನೆನಪುಗಳಾಗಲಿ, ನಮ್ಮನ್ನು ರೂಪಿಸುವ ಆಲೋಚನೆಗಳಾಗಲಿ, ಇವು ಯಾವುವೂ ನಮ್ಮ ನಿಜವಾದ ನಾನೂ ಅಲ್ಲ. ನಾವು ಇವುಗಳನ್ನೆಲ್ಲ ಹೊಂದಿರಬಹುದು, ಆದರೆ ನಾವು ಇವೇ ಆಗಿಲ್ಲ. ಹಾಗಾದ್ರೆ ಈ ಎಲ್ಲ ಯೋಚನೆ, ಬುದ್ಧಿ, ಅಹಂಕಾರ ಎಲ್ಲವನ್ನೂ ಬದಿಗಿಟ್ಟರೆ ಕೊನೆಗೆ ಉಳಿಯೋದೇನು? ಮತ್ತೆ ಅದೇ ಉತ್ತರ, ನಾನು ಪ್ರಜ್ಞೆ ಮತ್ತು ಆನಂದ ಸ್ವರೂಪ. ನಾನು ಶಿವ, ನಾನು ಶಿವ. ಸರಿ, ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ನಮ್ಮ ಸಾಮಾಜಿಕ ಪಾತ್ರಗಳು, ನಂಬಿಕೆಗಳು ಮತ್ತು ಈ ಪ್ರಪಂಚದ ಗುರಿಗಳ ಆಚೆಗೆ ನಮ್ಮ ನಿಜ ಸ್ವರೂಪ ಹೇಗಿದೆ ಅಂತ ನೋಡೋಣ. ಈ ಸ್ತೋತ್ರ ಮುಂದುವರೆದು ಏನ್ ಹೇಳುತ್ತೆ ಅಂದ್ರೆ, ವ್ಯಕ್ತಿಯ ನಿಜ ಸ್ವರೂಪವು ಪುಣ್ಯ ಅಥವಾ ಪಾಪ ಅನ್ನೋ ಚೌಕಟ್ಟಲ್ಲಿ ಸಿಕ್ಕಾಕೊಂಡಿಲ್ಲ. ಅದು ಸುಖ ಅಥವಾ ದುಃಖದಿಂದ ಪ್ರಭಾವಿತವಾಗುವುದಿಲ್ಲ. ಅದಕ್ಕೆ ಧಾರ್ಮಿಕ ಆಚರಣೆಗಳಾಗ್ಲಿ, ತೀರ್ಥಯಾತ್ರೆಗಳಾಗ್ಲಿ ಬೇಕಿಲ್ಲ. ಅಷ್ಟೇ ಅಲ್ಲ, ಅದು ತಿಳಿಯುವನೂ, ತಿಳುವಳಿಕೆಯೂ, ತಿಳಿಯಲ್ಪಟ್ಟ ವಸ್ತುವೂ ಅಲ್ಲ. ಈ 3 ವಿಭಜನೆಗಳನ್ನು ಮೀರಿದ್ದು. ಅದು ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಸಂಪೂರ್ಣವಾಗಿ ಮುಕ್ತ. ಈ ಎಲ್ಲಾ ಗೊಂದಲಗಳನ್ನ, ಈ ಎಲ್ಲಾ ದ್ವಂದ್ವಗಳನ್ನ ದಾಟಿ ನಿಲ್ಲುವ ಆ ಅಚಲವಾದ ತತ್ವ ಯಾವುದು?
ಅದುವೇ ಆ ಶುದ್ಧ ಪ್ರಜ್ಞೆ. ಅದಕ್ಕಾಗಿಯೇ ಈ ಘೋಷಣೆ ಮತ್ತೆ ಮತ್ತೆ ಮೊಳಗುತ್ತದೆ. ಚಿದಾನಂದರೂಪಃ ಶಿವೋಹಂ ಶಿವೋಹಂ. ಇಲ್ಲಿಯವರೆಗೆ ನಾವು ಇದು ನಾನಲ್ಲ, ಅದು ನಾನಲ್ಲ ಅಂತ ನೋಡ್ತಾ ಬಂದ್ವಿ, ಸರಿತಾನೆ? ಹಾಗಾದ್ರೆ ನಾನು ಯಾರು ಅನ್ನೋ ಪ್ರಶ್ನೆಗೆ ನೇರವಾದ ಉತ್ತರ ಏನು? ಬನ್ನಿ ಈಗ ಅದರ ಬಗ್ಗೆ ಗಮನ ಹರಿಸೋಣ. ನಿರ್ವಾಣ ಷಟ್ಕಂನ ಕೊನೆಯ ಶ್ಲೋಕಗಳು ಅಶುದ್ಧ ಪ್ರಜ್ಞೆ ಅಂದ್ರೆ ಹೇಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕೆ ಯಾವ ಆಕಾರವೂ ಇಲ್ಲ, ಯಾವ ಗುಣಲಕ್ಷಣನೂ ಇಲ್ಲ. ಅದು ಸರ್ವವ್ಯಾಪಿ ಅಂದ್ರೆ ಎಲ್ಲೆಡೆಯೂ ಇದೆ. ಅದು ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ಮೀರಿದ್ದು. ಅದು ಎಂದಿಗೂ ಬದಲಾಗದು. ಅದು ಶಾಶ್ವತ. ಅಷ್ಟೇ ಅಲ್ಲ, ಅದು ಬಂಧನ ಮತ್ತು ಮುಕ್ತಿ ಅನ್ನೋ ಪರಿಕಲ್ಪನೆಗಳನ್ನು ಮೀರಿದ್ದು. ಮತ್ತು ಕೊನೆಯಲ್ಲಿ ಇಡೀ ಆತ್ಮಶೋಧನೆಯ ಸಾರಾಂಶ, ಅದರ ಕ್ಲೈಮ್ಯಾಕ್ಸ್ ಇದೇ ನೋಡಿ. ನಾನು ಪ್ರಜ್ಞೆ ಮತ್ತು ಆನಂದ ಸ್ವರೂಪ. ನಾನು ಶಿವ. ನಾನು ಶಿವ. ಇದು ಕೇವಲ ಒಂದು ನಂಬಿಕೆಯಲ್ಲ, ಬದಲಿಗೆ ಅನುಭವಿಸಬೇಕಾದ ಒಂದು ಅರಿವು ಅಂತ ಶಂಕರರು ಪ್ರತಿಪಾದಿಸ್ತಾರೆ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಬ್ಬ ವ್ಯಕ್ತಿಯ ದೇಹ, ಮನಸ್ಸು ಅಥವಾ ಆ ವ್ಯಕ್ತಿಯ ಜೀವನದ ಕಥೆ ಇವು ಯಾವುವೂ ಆ ವ್ಯಕ್ತಿಯ ನಿಜ ಸ್ವರೂಪವಲ್ಲದಿದ್ರೆ ಹಾಗಾದ್ರೆ ಇನ್ನು ಉಳಿಯೋದಾದ್ರೂ ಏನು? ಈ ಪ್ರಶ್ನೆಯೊಂದಿಗೆ ನಿರ್ವಾಣ ಷಟ್ಕಂ ನಮ್ಮನ್ನು ನಮ್ಮದೇ ಅಂತರಂಗದ ಅನ್ವೇಷಣೆಗೆ ಆಹ್ವಾನಿಸುತ್ತದೆ.